ಸಂಗೀತ ಕಳಪೆ ಕೊಟ್ಟಿದ್ದಾರೆ, ನಿಮ್ಮ ಒಪಿನಿಯನ್? ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಅವ್ರು ಆಡ್ತಾ ಇದ್ದಾರೆ, ಅದಕ್ಕೆ ಆ ತರ ಅವರು ಸ್ವಲ್ಪ ರೂಢಾಗಿ ಮಾತಾಡ್ತಾರೆ. ಸಂಗೀತ ಕಳಪೆ ಕೊಟ್ಟರು ಕರೆಕ್ಟ್. ನಿಜ ಕೊಡ್ಬೇಕಾಗಿದೆ, ಯಾಕಂದ್ರೆ ಅವ್ರು ಆಡ್ತಿರೋದೇ ಆ ತರ. ಅವ್ರು ಎಲ್ಲಾರು ಮಾದಿ ಮುಂಚೆ ವಿನಯ್ ಅಂತಾರೆ, ಇವ್ರೇನು ಹಾಡ್ತಾ ಇಲ್ವಾ? ಆ ತರನೇ ಆಡ್ತಾ ಇರೋದು. ವಿನಯ್ನೇ ಯಾವಾಗಲೂ ಪ್ಲೇ ಮಾಡ್ತಾರೆ. ಏನಿಗೆ ಮಾಡ್ಬೇಕು? ಅವ್ರು ಹೊರಗಡೆ ಏನಾಯ್ತು ಅವ್ರು ಈಚೆ ಅಲ್ಲಿಗೆ ಹೋಗಿ ಅದನ್ನೇ ಮಾಡೋದು ಏನಿಲ್ಲ ಬ್ರೋ. ಅದು ನಾವ್ ಹೇಳಕ್ಕಾಗಲ್ಲ, ಯಾಕಂದ್ರೆ ನನ್ ಕೇಳಿದ್ರೆ ನಾನು ಕಳಪೆನ ಕೊಡ್ಬಾರ್ದಿತ್ತು ಅಂತ ಅಂತೀನಿ. ಅಂದ್ರೆ ಅವ್ರ ಮೈಂಡ್ ಸೆಟ್ ಹೆಂಗಿತ್ತು ಹಂಗ್ ಕೊಟ್ಟಿರ್ತಾರೆ. ಅದನ್ನ ನಾವ್ ಏನು ಹೇಳಕ್ಕಾಗಲ್ಲ. ಅಂದ್ರೆ ಅವರು ಏನು ಸೇಲ್ ಮಾಡಿ ತಗೊಳ್ಬೇಕಾಗಿತ್ತು. ಅವ್ರು ಚೆನ್ನಾಗಿ ಆಡಿದ್ದಾರೆ, ಅವ್ರ ಪಾಯಿಂಟ್ ಆಫ್ ಅವ್ರು ಚೆನ್ನಾಗಿ ಆಡಿದ್ದಾರೆ. ಅವ್ರೇನ್ ಅಮೌಂಟ್ ಶೇರ್ ಮಾಡಿಲ್ಲ ಅದಕ್ಕೋಸ್ಕರ ಕಳಪೆ ಕೊಡ್ತಾರೆ. ಅವ್ರು ಶೇರ್ ಮಾಡ್ಲೇಬೇಕು ಅಂದ್ರೆ ಇರ್ಲಿಲ್ಲ. ನಾವು ಸ್ಟ್ರಾಂಗ್ ಆಗಿ ಆಡ್ತಿದ್ದಾಳೆ, ಎಲ್ಲಾರು ಅವ್ರಿಗೆ ಬಿಹೇವ್ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ಏಕೆಂದ್ರೆ ಎಲ್ಲಾ ಗೇಮಲ್ಲೂ ಅವಳು ಸ್ವಲ್ಪ ಕಾಂಟ್ರಿಬ್ಯೂಷನ್ ಆಗಿ ಆಡ್ತಾಳೆ, ಸ್ವಂತವಾಗಿ ಆಡಕ್ ಹೋಗ್ತಾಳೆ. ಅದರಿಂದ ಕಳಪೆ ಕೊಟ್ಟಿರೋದು ಬೆಸ್ಟ್. ಸಂಗೀತಕ್ಕೆ ಕಳಪೆ ಕೊಟ್ಟಿರೋದು ತುಂಬಾ ಮೋಸ. ಅವ್ರು ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಗೇಮ್ ಏನಿದೆ ಅದನ್ನ ಅವ್ರು ತೋರಿಸಿದ್ದಾರೆ. ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಸಂಗೀತಕ್ಕೆ ಕಳಪೆ ಕೊಟ್ಟಿರೋದು ತುಂಬಾ ಮೋಸ ಆಗಿದೆ. ತುಂಬಾ ಚೆನ್ನಾಗಿ ಆಡಿದ್ರು ಅವರು ವಾರ ಪೂರ್ತಿ. ತಪ್ಪು ಯಾಕೆ? ಅವರೇ ಸರಿಯಾಗಿ ಆಟ ಆಡ್ತಾ ಇರೋದು. ಇಷ್ಟವರೆಗೂ ಅವರು ಎಲ್ಲದ್ರಲ್ಲೂ ಕರೆಕ್ಟ್ ಆಗಿ ನಡ್ಕೊಂಡಿದ್ದಾರೆ. ಕಳಪೆ ಕೊಟ್ಟಿದ್ದು ತಪ್ಪೇ ಸರ್. ತಪ್ಪೆ ಯಾಕೆ? ಬಿಗ್ ಬಾಸ್ ಅಲ್ಲಿ ಆ ತರ ಎಲ್ಲರೂ ಹೇಳ್ತಾರೆ, ಅವ್ರು ಹೇಳ್ಬೇಕಂತ ಇದಿಲ್ಲ.